ಗ್ರಾಮೀಣ ಭಾಗದ ಯುವಕ ಯುವತಿಯರು ಬೆಂಗಳೂರಿಗೆ ಹೋಗಿ ಉದ್ಯೋಗ ಮಾಡಲು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಂಗಳೂರು ಬೆಳೆಯಲು ನಾಡಪ್ರಭು ಕೆಂಪೇಗೌಡ ಅವರ ಶ್ರಮ ಹೆಚ್ಚಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಅವರು ತಿಳಿಸಿದರು. ಎಚ್.ಡಿ. ಕೋಟೆ ಪಟ್ಟಣದ ಜೆ.ಕೆ. ಶೋರೂಂ ಆವರಣದಲ್ಲಿ ಒಕ್ಕಲಿಗ ಹಿತರಕ್ಷಣಾ ಸಮಿತಿಯ ವತಿಯಿಂದ ನಡೆದ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಇದೇ ವೇಳೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು ಅವರು ಬೆಂಗಳೂರನ್ನು ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಲು ನಾಡಪ್ರಭು ಕೆಂಪೇಗೌಡ ಅವರೇ ಕಾರಣ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಹಿತರಕ್ಷಣಾ ಸಮಿತಿಯ ಸದಸ್ಯರು, ಪದಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಒಂದು ಕಡೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನ ಕೆಂಪೇಗೌಡರು ಮಾಡಿದಂಥವ್ರು. ಇವತ್ತು ಬೆಂಗಳೂರಿನ ಕಟ್ಟಿದಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನ ಪಾಪ್ಯುಲೇಷನ್ ನೀವು ನೋಡಬೇಕು. ಅವತ್ತಿನ ಸಂದರ್ಭದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಇಲ್ಲ ಅದೆಷ್ಟು ಜನಸಂಖ್ಯೆ ಇತ್ತು ಅಂತ. ಇವತ್ತಿನ ಮಾಹಿತಿ ಪ್ರಕಾರ 1.25 ಕೋಟಿ ಜನ ಬೆಂಗಳೂರಲ್ಲಿ ವಾಸವಾಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿರಲಿಲ್ಲ ಅಂತಂದ್ರೆ ಇವತ್ತು ಯಾವುದೋ ಒಂದು IT-BT ಕಂಪನಿಗಳಾಗಿರ್ಬೋದು, ಬೇರೆ ಬೇರೆ ಸಮಾಜಗಳಲ್ಲಿ ಕೆಲಸಗಳಾಗಿರ್ಬೋದು ಸಿಗ್ತಾರಿಲ್ಲ. ಇವತ್ತಿಗೆ ಬೆಂಗಳೂರಿಗೆ ನಾವು ಹೋದಂತ ಸಂದರ್ಭದಲ್ಲಿ, ಯಾರೇ ಹೋದಂತ ಸಂದರ್ಭದಲ್ಲಿ ಬೆಂಗಳೂರು ಪ್ರತಿಯೊಬ್ಬ ಬಡವರಿಗೆ ಜೀವನ ಮಾಡಕ್ಕೆ ಒಂದು ಏನಾದ್ರು ಒಂದು ಕೆಲಸ ದೊರೆತಕ್ಕಂಥ ಕೆಲಸವನ್ನು ಅವರು ಕೆಂಪೇಗೌಡರು ಅವರು ಮಾಡಿರ್ತಕ್ಕಂಥದ್ದು. ಅಂತದ್ರಲ್ಲಿ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಾಗೆ ಕೆಂಪೇಗೌಡರವರು ಪರಿಸರ ಪ್ರೇಮಿಯಾಗಿರ್ತಕ್ಕಂಥದ್ದು. ಇವತ್ತು ಕುಡಿಯೋ ನೀರಿನ ಬೆಂಗಳೂರು ಕೆರೆಗಳನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟೋ ಕೆರೆಗಳು, 100 ಕೆರೆಗಳನ್ನ ಅಭಿವೃದ್ಧಿಯನ್ನ ಕೆಂಪೇಗೌಡರು ಮಾಡಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಬಹುದು. ಇವತ್ತು ಕೂಡ ಬಹಳಷ್ಟು ಕೆರೆಗಳು ಬೆಂಗಳೂರಿನಲ್ಲಿ ಕೆಲವೊಂದು ಮುಚ್ಚೋಗಿರ್ಬೋದು, ಕೆಲವೊಂದು ಇರ್ಬೋದು. ಸಾಧ್ಯವಾಗುತ್ತದೆ. ಹಾಗಾಗಿ ಆ ಒಂದು ಪ್ರತಿಭೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ನನ್ನ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇರೋದು ಸಹ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಇನ್ನೂ ಸಹ ಈ ರೀತಿ ಕಾರ್ಯಕ್ರಮಗಳು ರಚನೆಗೊಂಡು ಪ್ರತಿಭಾ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಖಂಡಿತ ಸಮಾಜದಲ್ಲಿ ಅವರೆಲ್ಲ ಉತ್ತಮ ಶಿಕ್ಷಣವನ್ನು ಪಡೆದು ಈ ಒಂದು ದೇಶಕ್ಕೆ ಮತ್ತು ನಮ್ಮ ಕರ್ನಾಟಕಕ್ಕೆ, ಮುಖ್ಯವಾಗಿ ನಮ್ಮ ಚಿತ್ರದುರ್ಗ ತಾಲೂಕಿಗೆ ಹೆಸರುವಾಸಿ ತರುವಂತಹ ಕೆಲಸವನ್ನು ನಾವು ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಮ್ಮ ವಂದನೆಗಳನ್ನು ಮಾಡ್ತಾ